ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾದಪ್ಪ ಅಂಕಲ್ ಮನೆಗೆ ಹೋಗಿ ಬೇಗ ಅತ್ತೆ ಮಾತಾಡ್ಸ್ಕೊಂಡು ಬಂದ್ಬಿಡ್ಬೇಕು. ರತ್ನ, ರಮ್ಯಾ. ಹಾ ರತ್ನ, ರಮ್ಯಾ, ನಂಗೊಂದು ಸ್ವಲ್ಪ ಹೊರಗಡೆ ಕೆಲಸ ಇದೆ, ಹೋಗಿ ಬರ್ತೀನಿ ಆಯ್ತಾ? ಮನೆ ಕಡೆ ಹುಷಾರು. ಅದಕ್ಕೆ ಒಂದು ನಿಮಿಷ, ನಾನು ನಿಮ್ಮ ಹತ್ರ ಮಾತಾಡಬೇಕು. ಏನು ಸ್ಪೆಷಲ್ ಆಗಿ ಪರ್ಮಿಷನ್ ಎಲ್ಲ ಕೇಳ್ತಿದ್ಯಾ? ಅದಕ್ಕೆ ಏನೂ ಇಲ್ಲ, ನೀವು ಆರಾಮಾಗಿ ಹೋಗಿ ಬನ್ನಿ. ಸುಮ್ಮನಿರಕ್ಕ. ಏನಾಯ್ತು? ಅದಕ್ಕೆ ಪ್ರತಿ ಸತಿನೂ ಬೇಡ ಬೇಡ ಅಂತಾನೆ ಹೇಳ್ತಾಳೆ. ಅಕ್ಕ ರಾತ್ರಿಯಿಂದ ಹೊಟ್ಟೆ ನೋವು ಅಂತಿದ್ದಾಳೆ, ಕರೆಕ್ಟಾಗಿ ಮಲಗೂ ಇಲ್ಲ. ರತ್ನ, ಏನಾಯ್ತು? ಏನಿಲ್ಲ ಅದಕ್ಕೆ, ಜಾತ್ರೆ ಟೈಮಲ್ಲಿ ನನ್ನ ಡೇಟ್ ಇತ್ತು, ಯಾಕೋ ಆಗಲೇ ಇಲ್ಲ, ಅದಕ್ಕೆ ಸ್ವಲ್ಪ ಹೊಟ್ಟೆ ನೋಯ್ತಿತ್ತು ಅಷ್ಟೇ. ಅಯ್ಯೋ, ಮನೇಲೆ ನಾನು ಡಾಕ್ಟರ್ ಇದ್ದೀನಿ, ನನ್ನ ಹತ್ರ ಯಾಕಿಂತ ವಿಷಯ ಎಲ್ಲ ಹೇಳಲ್ಲ ನೀನು? ಹಂಗೆ ಕೇಳಿ ಅದಕ್ಕೆ ಹೋಗಿ ಕೇಳು ಅಂದ್ರೆ ಬೇಡ ಬೇಡ ಅಂತಾಳೆ. ರಾತ್ರಿ ಎಲ್ಲ ಹೊಟ್ಟೆ ನೋವು ಅಂತಿದ್ದಾಳೆ, ಸ್ವಲ್ಪ ಪಿಂಪಲ್ಸ್ ಕೂಡ ಆಗಿದೆ. ಅದಕ್ಕೆ ಜಾತ್ರೆಲಿ ಏನಾದರೂ ಅಪಚಾರ ಆದ್ರೆ ಹಿಂಗಾಗತ್ತೆ ಅಂತ ಕೇಳಿದೆ. ಅಪಚಾರಕ್ಕೆ ಹೀಗಾಗತ್ತೆ ಅನ್ಕೊಂಡಿದ್ಯಾ? ರತ್ನ, ನೀನು ಸ್ಕೂಲಲ್ಲಿ ಮಕ್ಳಿಗೆ ಪಾಠ ಹೇಳ್ಕೊಡೋ ಟೀಚರ್, ನೀನೇ ಈ ಥರದೆಲ್ಲ ನಂಬಿದ್ರೆ ಹೆಂಗೆ ಹೇಳು? ನಂಬಿಕೆ ಇರಬೇಕು, ಆದರೆ ಮೂಢನಂಬಿಕೆ ಅಲ್ಲ. ದೇವಿನೂ ಒಬ್ಳು ಹೆಣ್ಣಲ್ವಾ? ಹೆಣ್ಣಿಗಾಗೋ ನೋವು ದೇವಿಗೂ ಅರ್ಥ ಆಗತ್ತೆ ಅಲ್ವಾ? ಹಾಗಿದ್ಮೇಲೆ ನೀನು ಈ ಥರ ಎಲ್ಲ ಯೋಚನೆ ಮಾಡೋದು ತಪ್ಪು. ಹೆಣ್ಣು ಸೃಷ್ಟಿಗೆ ಮೂಲ, ಶಕ್ತಿಗೆ ಮೂಲ. ಈ ಸೃಷ್ಟಿ ಆಗೋದಕ್ಕೆ ನಾಂದೇನೆ ಮುಟ್ಟು. ಅಂಥದ್ರಲ್ಲಿ ಇದನ್ನ ಸಂಪ್ರದಾಯಕ್ಕೋ ಅಥವಾ ಅಪಚಾರಕ್ಕೋ ಹೀಗೆಲ್ಲ ಆಗುತ್ತೆ ಅನ್ಕೊಳ್ಳೋದು ತಪ್ಪು. ಅದು ನಂಗೆ ಗೊತ್ತು ಅದಕ್ಕೆ, ಆದರೆ ಇದನ್ನೆಲ್ಲ ಕೇಳಿದಾಗ ಒಂದು ಕ್ಷಣಕ್ಕೆ ಹೌದು ಅನ್ಸ್ಬಿಡುತ್ತೆ. ಪೀರಿಯಡ್ಸ್ ಡಿಲೇ ಆಗೋದಕ್ಕೆ ಸುಮಾರು ಕಾರಣಗಳಿರುತ್ತೆ. ನಿದ್ದೆ ಇಲ್ಲದೇನೋ, ಸ್ಟ್ರೆಸ್ಸಿಂದನೋ, ಫುಡ್ ಹ್ಯಾಬಿಟ್ಸಿಂದನೋ, ಅಥವಾ ಲೈಫ್ ಸ್ಟೈಲಿಂದನೋ ಸುಮಾರು ಕಾರಣಗಳಿರುತ್ತೆ. ಅದಕ್ಕೂ ದೇವರಿಗೂ ಯಾವ ಸಂಬಂಧನೂ ಇಲ್ಲ. ಇದೊಂದ್ಸಲ ಅಲ್ಲ ಅದಕ್ಕೆ, ಪ್ರತಿ ಸಲಿನೂ ಇದೆ. ರೆಗ್ಯುಲರ್ ಆಗಿ ಆಗೋದೇ ಇಲ್ಲ, ತುಂಬಾ ನೋವು ಪಡ್ತಾಳೆ. ಇಷ್ಟೆಲ್ಲ ಆದ್ಮೇಲೂ ಯಾಕೆ ನನ್ನ ಹತ್ರ ಹೇಳಲಿಲ್ಲ ನೀನು? ಮುಚ್ಚಿಡ್ತಾರ ಈ ವಿಷಯನೆಲ್ಲ? ಸರಿ, ಒಂದು ಕೆಲಸ ಮಾಡೋಣ, ಸಿಟಿಗೆ ಕರ್ಕೊಂಡು ಹೋಗ್ತೀನಿ, ಒಂದ್ಸತಿ ಸ್ಕ್ಯಾನಿಂಗ್ ಮಾಡಿಸ್ಬೇಡ, ಅದೇನು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೆ. ಏನು ಪ್ರಾಬ್ಲಮ್ ಇರ್ಬೋದು ಅದಕ್ಕೆ? ಟೆನ್ಷನ್ ಆಗಬೇಡ ರತ್ನ, ಪ್ರಾಬ್ಲಮ್ ಅಂತೆಲ್ಲ ಏನೂ ಇಲ್ಲ, ಬಟ್ PCOD PCOS ಅಂತೆಲ್ಲ ಇರುತ್ತೆ, ಅದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ. ಆದರೂ ನಾವು ಸ್ಕ್ಯಾನಿಂಗ್ ಮಾಡಿಸ್ಬಿಟ್ರೆ ಬೆಟರ್ ಅಲ್ವಾ? ಏನಾಗಿದೆ ಎಕ್ಸಾಕ್ಟ್ಲಿ ಅಂತ ಗೊತ್ತಾಗುತ್ತೆ. ಹಂಗಂದ್ರೆ ಚೋಟು, ನಿಂಗೆ ಸ್ಕೂಲಲ್ಲಿ ಇದೆಲ್ಲ ಹೇಳ್ಕೊಟ್ಟಿಲ್ವಾ? ಅಯ್ಯೋ ಅದಕ್ಕೆ, ಇಲ್ಲೆಲ್ಲ ಹೇಳ್ಕೊಡೋದನ್ನ ಹೇಳ್ಕೊಟ್ರೆ ಸಾಕು. ಎಕ್ಸ್ಟ್ರಾ ಏನೇ ಹೇಳ್ಕೊಡೋಕೆ ಹೋದರೂ ಸ್ಟೂಡೆಂಟ್ಸಿಂದ ಹಿಡಿದು ಟೀಚರ್ಸ್ವರೆಗೂ ಎಲ್ರಿಗೂ ಮುಜುಗರ ಆಗುತ್ತೆ. ಅದು ಅಲ್ಲದೆ ಹಳ್ಳಿಲಿ ಇದ್ರ ಬಗ್ಗೆ ಎಲ್ಲಿ ಓಪನ್ ಅಪ್ ಆಗಿದ್ದೀವಿ ಹೇಳು ನಾವು? ಹಾಗಾದರೆ ಅದಕ್ಕಿಂತ ಇದೇ ಸೀರಿಯಸ್ ಇಶ್ಯೂ. ಆದಷ್ಟು ಬೇಗ ಹಳ್ಳಿಲಿರೋ ಮಕ್ಕಳಿಗೆಲ್ಲ ಇದ್ರ ಬಗ್ಗೆ ಎಜುಕೇಷನ್ ಕೊಡಲೇಬೇಕು. ಅದ್ರ ಬಗ್ಗೆ ನಾನು ನೋಡ್ಕೋತೀನಿ. ಸರಿ, ಈಗ ಸದ್ಯಕ್ಕೆ ನೋವಿಗೆ ಟ್ಯಾಬ್ಲೆಟ್ ಕೊಡ್ತೀನಿ ಆಯಿತಾ? ಪೆನ್ನು ಪೇಪರ್ ತೊಗೊಂಡು ಬಾ. ಈ ಟ್ಯಾಬ್ಲೆಟ್ ತಗೋ ಆಯಿತಾ? ಬಟ್ ಇದನ್ನೇ ಕಂಟಿನ್ಯೂ ಮಾಡಬೇಡ, ನೋವು ಬಂದಾಗ ನನಗೆ ಹೇಳಲೇಬೇಕು ನೀನು. ಸರಿ ಚೋಟು, ಅಕ್ಕನ ಹುಷಾರಾಗಿ ನೋಡ್ಕೊ ಆಯಿತಾ? ಹೋಗಿ ಬರ್ತೀನಿ ನಾನು, ಹುಷಾರು. ಪಾರು, ನಾನು ಎಲ್ರಿಗೂ ಏನು ಬೇಕು ಅಂತ ಕೇಳ್ತಿರ್ತೀನಿ, ನಿಂಗೆ ಮಾತ್ರ ನಾನು ಏನೂ ಕೇಳೋಕ್ಕಿಲ್ಲ. ನಿಂಗೆ ಬೇಜಾರಾಯ್ತಿಲ್ವೇ? ಗಾಡಿ ನಿಲ್ಸು ಮಗ, ನಿಲ್ಸು. ಏನಾಯ್ತು ಪಾರು? ನಾನೀಗ ಹತ್ರ ಏನು ಮಾಡ್ತೀಯಾ? ಅಯ್ಯಯ್ಯೋ, ರೋಡಲ್ಲಿ ಅಳ್ತೀನಿ ಅಂತ ಅವಳಲ್ಲಪ್ಪು. ಅಳ್ತೀಯ? ನಾನು ಜೋರಾಗಿ ಹತ್ರ. ನೀನು ಜೋರಾಗತ್ರೆ ನಾನು ನಿನ್ನ ಬಾಯಿ ಮುಚ್ಕೊಂಡ್ಬಿಡ್ತೀನಿ. ನಾನು ಗಿಟಾರ್ ಅಂತ ಕಿರ್ಚಿದ್ರೆ? ನೀ ಗಿಟಾರ್ ಅಂತ ಕಿರ್ಚಿದ್ರೆ ನಾನು ಹಿಂಗೆ ಬಾಯಿ ಮುಚ್ಕೊಂಡು ನೀನು ಹಂಗೆ ಎತ್ತಾಕೊಂಡು ಓಡೋಯ್ತೀನಿ. ನೋಡ್ದಾ ಇದೆ ನಿಮ್ ಗಂಡಸ್ರ ಬುದ್ಧಿ. ಗಂಡಸ್ರ ಬುದ್ಧಿ ತೋನಾ? ಯಾಕೋ ಹಿಂಗೆ ಹೇಳ್ತಿದ್ಯಾ? ಲೂಜಾ? ನಾನಲ್ಲ ಲೂಜು, ನೀನ್ ಲೂಜು. ಮದ್ವೆ ಆಗಿದ್ ಹೊತ್ತರಲ್ಲಿ ಅಥವಾ ಮದ್ವೆ ಆಗೋಕ್ಕೂ ಮುಂಚೆ ಲವ್ ಮಾಡುವಾಗ ಬೇಬಿ ಏನ್ ಬೇಕು, ಚಿನ್ನ ಏನ್ ಬೇಕು, ಹಂಗಾರೆ ಏನಾದ್ರು ಬೇಕಾ ಅಂತ ಕೇಳೋದು. ಒಂದ್ಸತಿ ಕಮಿಟ್ ಆದ್ಮೇಲೋ ಅಥವಾ ಮದ್ವೆ ಆದ್ಮೇಲೆ ಮುಗ್ದೇ ಹೋಯ್ತು. ಏನ್ ಬೇಕು ಅಂತ ಕೇಳೋದಿರ್ಲಿ, ಹೆಂಗಿದ್ಯ ಅಂತ ಕೇಳಕ್ಕೂ ಗತಿ ಇರಲ್ಲ. ನಾನು ಯಾವ ಪರ ಹಂಗೆಲ್ಲ ಮಾಡಿದೆ? ಈಗ ತನಕ ಕೇಳಿಲ್ಲ ನಿಂಗೆ ಏನ್ ಬೇಕು ಅಂತವಾ? ಕೇಳ್ದೆ, ಏನ್ ಬೇಕು ಅಂತ ಕೇಳ್ದೆ.
ನಾನು ಜೋರಾಗಿ ಹತ್ರ ಏನ್ ಮಾಡ್ತೀನಿ ಅಂದ್ರೆ ನೀನೇನಂದೆ ಬಾಯಿ ಮುಚ್ಕೊಂಡು ಎತ್ತಕೊಂಡು ಕರ್ಕೊಂಡು ಹೋಗ್ತೀನಿ ಅಂದೆ ಹೊರತು ಏನಕ್ಕೆ ಕಳ್ತಿದ್ದೆ ಅಂತ ಒಂದ್ ಮಾತು ಕೇಳ್ದ ನೀನು ಇಲ್ಲೇ ಗೊತ್ತಾಗಲ್ವಾ ನಿನಗೆ ನಾನಂದ್ರೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೆಂಗ್ ಟೈಪ್ ಏನು ಅರ್ಥ ಆಯ್ಕಿಲ್ವೇ ನಂಗೆ ಈಗ ಅರ್ಥ ಆಗೋಯ್ತು ನೀನ್ ಯಾಕೆ ಹಿಂಗೆ ಆಡ್ತೀಯ ಅಂತ ನಂಗೆ ಗೊತ್ತಾಯ್ತು ಏನ್ ಬೇಕು ಪುಟ್ಟ ನಿಂಗೆ ನಂಗೆ ಕಬ್ಬ ಅಂದ್ರೆ ಇಷ್ಟ ಆನೆಗೆ ಕಬ್ಬು ಅಂದ್ರೆ ಇಷ್ಟ ನಾನು ಆನೆ ಇಲ್ಲ ಇಲ್ಲ ನೀನ್ ಜಾಣೆ ಮತ್ತೆ ನನ್ ಕಬ್ಬು ಕೊಡ್ಸು ಕಬ್ದಾನೆ ಒಳ್ಳೆ ಕುಬೇರನ ಮನೆಗೆ ಬಂದು ಚಿಲ್ಲರೆ ಕಾಸು ಕೇಳ್ದಂಗೆ ನಮ್ಮೂರಿಗೆ ಬಂದು ಕಬ್ಬು ಕಬ್ಬು ಅಂತೀಯಲ್ಲ ಎಲ್ಲ ಕಡೆ ಕಬ್ಬೆ ಐತೆ ಈಗ ಹೋಗಿ ತತ್ತೀನಿರೋ ಧೀರಾ 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 ದಿ ಸುಲ್ತಾನ ಧೀರಾ 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 ದಿ ಸುಲ್ತಾನ ಐ ಲವ್ಸ್ ಯು ಐ ಲವ್ಸ್ ಯು ಟು ಮಾವ ಏನ್ ಮಾವ ಇಷ್ಟು ದೊಡ್ಡ ಕಬ್ಬು ಎಲ್ಲಿಂದ ತಂದೆ ಮಾವ ಇಷ್ಟು ದೊಡ್ಡದು ಕತ್ಕೊಂಬಂದ್ಯಾ ಏಯ್ ನನ್ನ ಹೆಸ್ರಿಗೆ ಮಾತ್ರ ಶಿವ ಆದ್ರೆ ಕ್ಯಾರೆಕ್ಟರು ಕೃಷ್ಣ ಕಳ್ಳ ಕೃಷ್ಣ ಕತ್ಕೊ ಬಂದೆ ನನಗೆ ಗೊತ್ತು ನೀನ್ ಕಳ್ಳ ಕೃಷ್ಣ ಅಂತ ಗೋಪಿಕ ಸ್ತ್ರೀಯರಿಂದ ಏನಾದ್ರೂ ಹೋಗ್ಬೇಕಲ್ಲ ನೀನು ಆಮೇಲೆ ಇದು ನಿನ್ಗೆ ಅಬ್ಬಾ ಒಬ್ಬ ತೋರ್ಸೋಣ ಅಂದ್ರೆ ತೋರ್ಸಕ್ಕೆ ಆಗ್ತಾ ಇಲ್ಲ ಅದಕ್ಕೆಲ್ಲ ನಾನಿಲ್ವಾ ಕುಡಿಲಿ ಏನ್ ಮಾವ ಇಷ್ಟ ಸಖತ್ತಾಗಿ ಸುಲ್ದ್ಬಿಟ್ಟೆ ನೀನು ತಕ ಮಾವ ನಂಗೆ ಕಪ್ ಸೋಲಿಯಕ್ ಬರಲ್ಲ ಏಯ್ ಈ ಸುಲಿಯಕ್ಕೇನು ಬಾಳೆಹಣ್ಣ ಕಬ್ಬನ್ನ ಸಿಗಿಯೋದು ಅಂತಾರೆ ಕೊಡಿ ಓಹೋ ಹಾಗಾದ್ರೆ ಅದೇ ಕೋಪದಲ್ಲಿ ಸಿಕ್ಕಾಕ್ಬಿಡ್ತೀನಿ ನಿನ್ನ ಅಂತಾರಲ್ಲ ಅದೇನಾ ಅದಿದಲ್ಲ ಆದ್ರೂ ಒಂಥರ ಇದೇನೆ ತಕ ಥ್ಯಾಂಕ್ ಯು ಸೋ ಮಚ್ ಮಾವ ಬಾರೋ ನೀನು ನನ್ನ ಕಬ್ಬಿನ ಜಲ್ಲೆ ನೀನು ನನ್ ಬೆಲ್ಲದ ಪಾಕ ನೀನು ನನ್ನ ನನಗೆ ನಿನ್ನ ಇಷ್ಟೇನಾ ಹೆಂಡತಿನ ಹೊಗಳೋದಕ್ಕೆ 4 ಎಕ್ಸ್ಟ್ರಾ ಪದ ಹೇಳಕ್ ಬರ್ತಿಲ್ಲ ನಿನಗೆ ಮುಗೀತು ಆಗೋಯ್ತು ನನ್ನ ಪ್ರೀತಿ ಕಮ್ಮಿ ಆಗೋಗ್ಬಿಟ್ಟಿದೆ ನಿನಗೆ ನಮ್ಮ ಪ್ರೀತಿ ಕಮ್ಮಿ ಆಗೋಗ್ಬಿಟ್ಟಿದೆ ನಿನಗೆ ನನಗೆ ಅವೆಲ್ಲ ಗೊತ್ತಿಲ್ಲ ಮಾವ ಇನ್ಮೇಲೆ ನನಗೆ ಪದ್ಯ ಕವನ ಲವ್ ಲೆಟರು ಏನೇನ ನಾವು ಹೋಗ್ಲಕ್ಕಿದ್ಯೋ ಅದನ್ನೆಲ್ಲ ಬರಿಬೇಕಂದ್ರೆ ಬರಿಬೇಕಷ್ಟೇ ಬರ್ದಿಲ್ಲ ಅನ್ಕೊ ನೀನ ಬರಿತೀನಿ ಕಡಮಿ ಬರಿತೀನಿ ನಾಳೆಯಿಂದನೂ ಬರ್ಬೇಕು ನಾನು ನಮ್ಮ ಮನೆ ದೀಪ ಅಣ್ಣಯ್ಯ ನಮ್ಮೊಡಲ ಜೀವ